ಇದು ಗೌರಿ ಕಲ್ಯಾಣ ಇವತ್ತಿನ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಮೆಹಂದಿ ಹಾಕ್ಕೊತಾ ಇರ್ತಾರೆ ಪ್ರತಿಯೊಬ್ಬರು. ಆ ಮೆಹಂದಿ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿ ಕನ್ನಡ ನಾಡು, ಕರನಾಡು, ಕಪ್ಪು ಮಣ್ಣಿನ ನಾಡು, ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಅನಿಕೇತ್ ಸುಮ್ಮನೆ ಇರಬೇಕಿಲ್ಲ. ಓಹೋ, ಏನು ನಿನ್ನ ಮದುವೆಗಿಂತ ಮುಂಚೆಗೆ ಇಷ್ಟೆಲ್ಲ ಚೆನ್ನಾಗಿ ತಿಳ್ಕೊಂಡ ಇದೆಯಾ ಅಂತ ಅನಿಕೇತ್ ಹೇಳಿದಾಗ ಆಶಾ ಸುಮ್ಮನೆ ಇರಬೇಕಿಲ್ಲ. ಓಹೋ, ನಿನ್ನಷ್ಟೇನು ತಿಳ್ಕೊಂಡಿಲ್ಲ ಬಿಡಪ್ಪ ನನ್ನ ಮಗ ಅಂತೆಲ್ಲ ಆಶಾ ಹೇಳಿದಾಗ ಅವರ ಕೋಪ ಬಂದುಬಿಡ್ತೈತಿ. ಅಮ್ಮ ಸುಮ್ಮನಿರಮ್ಮ, ಅದೆಲ್ಲ ಬಿಟ್ಬಿಡು, ಇವಾಗಿನ ನೋಡೋಣ ಅಂತೆಲ್ಲ ಹೇಳ್ತಾ ಸರಿ ಈ ಮನೆಗಿನ ಗಂಡಸರೆಲ್ಲರೂ ತಮ್ಮ ಹೆಂಡತಿ ಅಂಗೈ ಮೇಲೆ ತಮ್ಮ ಹೆಸರು ಬರಿಬೇಕು ಅಂತೆಲ್ಲ ಹೇಳ್ತಾರೆ. ಹೇಳಿದಾಗ ಅಜ್ಜಿದು ಸುಮ್ಮನಿರ್ಬೇಕಿಲ್ಲ. ಅಜ್ಜಿದು ಅಯ್ಯೋ ಹೆಸರು ಬರಿಬೇಕಾ, ನಮ್ಮ ಯಜಮಾನ್ರು ಏನಾದರೂ ಹೆಸರು ಬರೆಯಾಗಿ ನಿಂತುಬಿಟ್ರೆ ನನ್ನ ಅಂಗೈಯಿಂದ ಮೊಣಕೈವರೆಗೂ ಬೇಕಾಗುತ್ತೆ ಅಂತೆಲ್ಲ ಹೇಳ್ತಾ. ಏನಿದ್ದು ರಬೀಶ್ ಥರ್ಡ್ ಕ್ಲಾಸ್ ಪೀಪಲ್ ಬಂದಾಗಿದ್ದೆ ಎಲ್ಲರೂ ಹಂಗೆ ಆಡಾಕತ್ತೀರಂತ ಈ ಮಧ್ಯದಲ್ಲಿ ಸರಿತಾನು ಹೇಳಿರ್ತಾರೆ. ಅಂಗೈಯಿಂದ ಮೊಣಕೈವರೆಗೂ ಬೇಕಾಗುತ್ತೆ, ದಿನ ಬಂದು ಸೋಮಶೇಖರ್ ಅಂತೆಲ್ಲ ಬರೆಯೋಕ್ಕೆ ಎಷ್ಟು ಹೆಸರು ಬೇಕಾಗುತ್ತೆ ಅಂತೆಲ್ಲ ಹೇಳಿ ಅಜ್ಜಿ ಹೇಳ್ತಾರೆ. ಓಹೋ ಅಂತೆಲ್ಲ ಹೇಳ್ದ ಅಜ್ಜ. ಇದು ಹೆಸರು ಬರೆಯೋಕೆ ನಾನು ರೆಡಿ ಅಂತೆಲ್ಲ ಹೇಳ್ಬಿಡೋದು. ಎಲ್ಲರ ಮನೆಯವರೆಲ್ಲ ನಕ್ಕು ಬಿಡ್ತಾರೆ. ಓ ತಾತ ಅಂತೆಲ್ಲ ಹೇಳಿ ನಕ್ಕು ಬಿಡ್ತಾನೆ. ಬರಿತೀನಿ, ಯಾಕೆ ಬಿಡ್ತೀನಿ ನಾನು ಅಂತ. ಇದೇ ಟೈಮಿಗೆ ವಿವೇಕ್ ಸುಮ್ಮನೆ ಇರಬೇಕಿಲ್ಲ. ತಾತ ನೀವೇನಾದರೂ ಅಜ್ಜಿ ಕೈ ಮೇಲೆ ಹೆಸರೇನಾದರೂ ಬರೆಯಾಗಿ ನಿಂತರೆ ಶಾರದಾ ದೇವಿ, ದೀನ ಬಂಧು, ಸೋಮಶೇಖರ್ ಅಂತೆಲ್ಲ ಚಕ್ರವರ್ತಿ ಅಂತ ಬರೆಯೋದಾಗಿ ಒಂದು ಕೋಣೆ ಖಾಲಿ ಆಗಿಬಿಡ್ತೈತೆ ತಾತ ಅಂತ ವಿವೇಕ್ನ ತಮಾಷೆ ಮಾಡ್ತಾನೆ. ತಮಾಷೆ ಮಾಡಿದಾಗ ಎಲ್ಲರೂ ಕಣ್ಣು ಮುಚ್ಕೋಬೇಕು, ನಾನು ಬರಿತೀನಿ, ನೀವು ಯಾರು ಕಣ್ಣು ತೆಗಿಬಾರ್ದು ಅಂತೆಲ್ಲ ಹೇಳಿ ನಂಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಅಜ್ಜಿ ಹೇಳ್ತಾ. ಅದಕ್ಕೆಲ್ಲ ಅವಕಾಶ, ಎಲ್ಲರೂ ಕಣ್ಣು ಮುಚ್ಕೋಬೇಕು ಕಂಪಲ್ಸರಿ ಅಂತ. ಸರಿತಾ ಆ ಫೋನ್ ಕೊಡಮ್ಮಂದ. ಮಾವ ಸರಿ ಅಂತೆಲ್ಲ ಹೇಳಿ ಸರಿತಾ ಫೋನ್ ಕೊಡ್ತಾಳೆ. ಸರಿತಾ ಫೋನ್ ಕೊಟ್ಟಮೇಲೆ ಸರಿತಾ ನೀನು ಕಣ್ಣು ಮುಚ್ಚಬೇಕಮ್ಮ ಅಂತ. ಮಾವ ಸರಿ ಅಂತೆಲ್ಲ ಹೇಳಿ ಸರಿತಾನು ಕಣ್ಣು ಮುಚ್ಚಿಬಿಡ್ತಾರೆ. ಸರಿತಾ ಅವರು ಕಣ್ಣು ಮುಚ್ಚಿದಾಗ ಅವಾಗೆಲ್ಲರೂ ಕಣ್ಣು ಮುಚ್ಚಿದಂತ ಬರೀ ತಾತ ಬರೀರಿ ತಾತ, ನನ್ನ ಕ್ಯೂರಿಯಸಿಟಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ನೀವೇನು ಬರೆದ್ರಿ ಎಲ್ಲರೂ ಕಣ್ಣು ಮುಚ್ಚಿರಲ್ಲ ಕರೆಕ್ಟ್ ಅಂತೆಲ್ಲ ಹೇಳಿ ಅಜ್ಜ ಇದ್ದು ಒಂದು ಲೆಟರ್ ಬರೀತಾರೆ ಬಿ ಅಂತೇಳಿ. ಬಿ ಅಂತ ಲೆಟರ್ ಬರೆದಾಗ ಅವಾಗೆಲ್ಲರೂ ಇದ್ದು ಏನು ತಾತ ನೀವು ಕೊಟ್ಟಿರೋ ಬಿಲ್ಡಪ್ ನೋಡಿದರೆ ಎಷ್ಟೊಂದು, ನೀವು ನೋಡಿದೆ ಹೋಗ್ಲಿ ಒಂದೇ ಒಂದು ಬಿ ಅಕ್ಷರ ಅಂತ ಬರೆದಿರಲಿಲ್ಲ ಏನಕ್ಕೆ ಅಂತೆಲ್ಲ ಹೇಳ್ದ. ಏನಿಲ್ಲ, ಅದು ಶಾರದಾ ನನಗೆ ಬಾವ ತುಂಬ ದಿವಸದಿಂದ ಬಾವ ಅಂತ ಕರೀತಾ ಇದ್ಲು ತುಂಬ ವರ್ಷಗಳಿಂದ, ಹಾಗಾಗಿ ನಾನು ಬಿ ಅಂತ ಬರೆದಿದ್ದೀನಿ ಅಂತೆಲ್ಲ ಹೇಳಿದೆ. ಓಹೋ ಸರಿ ಆಯಿತು ಬಿಡ್ರಿ, ನಮ್ಮ ಯಜಮಾನ್ರು ಅಂತೂ ನನ್ನ ಕೈ ಮೇಲೆ ಹೆಸರು ಬರೆದು ಇತಿಹಾಸ ಸೃಷ್ಟಿಸಿದ್ದಾರೆ. ಈಗೆಲ್ಲರೂ ನಿಮ್ಮ ಕೈಗಳ ಮೇಲೆ ಹೆಸರು ಬರಿಬೇಕು, ನಿಮ್ಮ ಹೆಂಡತಿ ಹೆಸರು ಬರಿಬೇಕು ಕಂಪಲ್ಸರಿ ಅಂತೆಲ್ಲ ಹೇಳ್ತಾರೆ. ಸರಿ ಅದೇ ಟೈಮಿಗೆ ವಿವೇಕಿದ್ದು ಅಂಕಲ್ ನೀವೇ ಅಲ್ಲಿ ಕುಂತೀರಿ, ಆಂಟಿ ನೀವು ಹೋಗ್ರಿ ಅಂತೆಲ್ಲ ಹೇಳ್ತಾನೆ. ಏನಿದು ರಬೀಶ್ ಇದು ಅಟ್ಟರು ಏನೋ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು, ಆ ವರ್ಡ್ ಮಾಡ್ತೋಗ್ಬಿಟ್ಟಿದೆ, ಚೆನ್ನಾಗಿದೆ. ಅವ್ರನ್ನ ಬೈದು ಬಿಡ್ತಾರೆ. ಅದೇ ಟೈಮಿಗೆ ಈಗ ಮೋನಿಕಾಗೆ ಕೋಪ ಬರುತ್ತೆ, ಅವ್ರ ಅತ್ತೆ ಸಿಟ್ಟು ಮಾಡ್ತಾರಂತ. ಅಜ್ಜಂಚಲ ಎಲ್ಲರೂ ಇಷ್ಟೆಲ್ಲ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ನೀನು ನಿನ್ನ ಮಗ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತೆಲ್ಲ. ಅದೇ ಟೈಮಿಗೆ ಸರಿತಾ ಸುಮ್ಮನೆ ಎಲ್ಲರೂ ಅವ್ರ ಕೈಗೆ ಮೆಹಂದಿ ಹಚ್ಕೊಂಡ್ರೆ ಸರಿತಾ ಮಗ ಅನಿಕೇತ್ ಅವ್ರ ಮಗಗೆ ಮಸಿ ಹಚ್ಕೊತಾ ಇದ್ದಾರೆ ಅಂತ ಸರಿತಾ ಬೈದು ಬಿಡ್ತಾ. ಅದೇ ಟೈಮಿಗೆ ಸರಿ ಅದೆಲ್ಲ ಅಲ್ಲೇದಲ್ಲೇ ಇರಲಿ, ಎಲ್ಲರ ಕೈಗೆ ಮೆಹಂದಿ ಹಚ್ಕೋಬೇಕು ಅಂತ. ಸರಿ ನಾನಂತೂ ಇವತ್ತು ನಮ್ಮ ಅವರಾಣಿ ಕಾಯಿ ಮೇಲೆ ನಾನು ಆ ಹೆಸರನ್ನ ಕೆತ್ತಿ ಬಿಡ್ತೀನಿ ಅಂತ. ಸರಿ ಏನು ಹೆಸರು ಬರಬೇಕು, ನೀನು ಗೌರಿ ಅಲ್ವಾ, ನೀವು ನಾನು ಸರಿತಾ, ಇವ್ರು ನಮ್ಮ ಯಜಮಾನ್ರು ಚಕ್ರವರ್ತಿ ಅಂತ. ನಾನು ಅವರಾಣಿ ಕಾಯಿ ಮೇಲೆ ಯಾರ ಹೆಸರು ಬರಬೇಕು, ಜ್ಞಾನೇಶ್, ಯಾರ್ಯಾವುದು ಅಂತಾರೆ. ನನಗೆ ಗೊತ್ತಿಲ್ಲದ ಇನ್ನೊಂದು ಮದುವೆ ಆಗಿದೆಯಾ ಅಂತೆಲ್ಲ ಕೇಳಿದಾಗ ರೀ ಅಂತೆಲ್ಲ ಗದಿಸ್ಬೋದು. ಸರಿ ನಾನೇ, ನನ್ನ ಹೆಸರೇ ಜ್ಞಾನೇಶ್ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ ಅವ್ರು ಚಿಕ್ಕಪ್ಪ ಮಾಡೋದು ನೋಡಿ. ವಿವೇಕ್ಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಸರಿ ಅಂತ ಹೇಳಿ ಜ್ಞಾನೇಶ್ ಅಂತ ಮೊನ್ನೆ ಬರೀತಂದ ಅವರು ಬರೆಯೋಂಗೆ ನಿಲ್ತಾರೆ, ಜ್ಞಾನೇಶ್ ಅಂತೇಳಿ ಬರಿತಾ ಇರ್ತಾರೆ. ಈ ಕಡೆ ಆಂಟಿ ನೀವು ಹಿಂಗೆಲ್ಲ ನಾಚ್ಕೊಂಡು ಇಲ್ಲಿ ನೋಡೋದಲ್ಲ, ನಡಿ ಬೇಡಪ್ಪ ಇದೆಲ್ಲ ನನಗೆ, ನಡೀರಿ ಆಂಟಿ ನೀವು ಅಂತಾರೆ. ನಡಿ ಕಾಂತ ನಿನ್ನ ಗಂಡ ನಿನ್ನ ಹೆಸರು ಬರೆಯೋದು ನೋಡೋಣ ಅಂತ ಅನಿಕೇತು ಸುಮ್ಮನೆ ಕುಂತಿರ್ತಾರೆ. ಈ ಕಡೆ ಬಂದು ನೀನು ಬರಿಬೇಕು ಬ್ರದರ್ ಅಂತೆಲ್ಲ ಹೇಳಿದ್ರು. ದೊಡ್ಡಪ್ಪ ನೀವು ಬನ್ನಿ ದೊಡ್ಡಪ್ಪ ಅಂತೆಲ್ಲ ಹೇಳಿ ಅವ್ರು ದೊಡ್ಡಪ್ಪನೂ ಕರೆದು ಮೆಹಂದಿ ಹಾಕಿ ಹಾಗಾಗಿ ಇವನಮ್ಮನ ಧರಿಸಿ ನೀನು ಮದರಂಗಿ ನಿನ್ನ ಕೈಗೆ ಮೆಹಂದಿ ಹಾಕಬೇಕು ಎಲ್ಲ ಕವನ ಎಲ್ಲ ಹೇಳಿ ಅನಿಕೇತು ಮತ್ತು ಮೋನಿಕಾ ಅನಿಕೇತ್ಗೆ ಇಬ್ಬರಿಗೆ ಮೆಹಂದಿ ಹಾಕೋಕ್ಕೆ ಎಲ್ಲ ಹೇಳಿಬಿಡ್ತಾನೆ. ಹೇಳಿದ ಅವ್ರು ದೊಡ್ಡಪ್ಪ ಕರೀತಾನೆ. ಸರಿತಾ ಅವ್ರ ಹಸ್ಬೆಂಡ್ ಚಕ್ರವರ್ತಿಗೆ ದೊಡ್ಡಪ್ಪ ನೀವು ಬನ್ನಿ ನೀವು ಮೆಹಂದಿ ಹಾಕಿರಿ ಅಂತೆಲ್ಲ ಹೇಳ್ತಾನೆ. ಸರಿ ಕಣಪ್ಪ ನೀ ಹೇಳಿದ ಮೇಲೆ ಮುಗೀತು ಅಂತೆಲ್ಲ ಹೇಳಿ ಈ ಕಡೆ ಬಂದು ಮೆಹಂದಿ ಹಾಕಬೇಕು ಅಂತೆಲ್ಲ ಹೇಳಿ ಮೆಹಂದಿ ಅವ್ರ ದೊಡ್ಡಪ್ಪನೂ ಮೆಹಂದಿ ಹಾಕ್ತಾ ಇರ್ತಾನೆ. ಇಲ್ಲಿ ಮೋನಿಕಾಗ
ಜ್ಯೂಸ್ ತೊಗೊಳ್ಳಿ ಅಂತೆಲ್ಲ ಅವ್ರು ಬಂದಿದ್ರು. ಈ ಮೋನಿಕಾಗೆ ತುಂಬ ಅಂದರೆ ತುಂಬ ಇರಿಟೇಟ್ ಆಗಿ ಎಂಥ ಮಾವಿನ ಹಣ್ಣು ತೊಗೊಂಡು ಮಾಡಿದ್ರು ಏನಿಲ್ಲ, ಒಳ್ಳೆ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂದ ಅಂದರೆ ಹೆಸ್ರು ಬರೆದಾದ್ಮೇಲೆ ಕಾಂತ ಅಂತ ಬರೆದ್ಮೇಲೆ ಚಿನ್ನು ನೀನು ಯಾಕೆ ಮಾತಾಡಿದೆ, ನಾನು ಮಾತಾಡದೇ ಇರೋದೇ ಬೆಸ್ಟಪ್ಪ ಅಂತ ಮೊತ್ತಿನಂತ ಮಾತು ನನ್ನ ಮಗಳು ಅಂತೆಲ್ಲ ಹೇಳ್ತಾ ವಿವೇಕು ಅಯ್ಯೋ ಎಲ್ಲ ಗಂಡಸರು ಹೆಂಡ್ತಿಗೆ ಮೆಹಂದಿ ಹಾಕ್ತಾರೆ, ನಾನು ಇಲ್ಲೇ ಜಾರ್ಕೊಂಡಿದ್ದೆ ಬೆಸ್ಟ್. ಅನಿಕೇತ್ ಬ್ರೋ ನೀನು ಇಲ್ಲಿ ಜಾರ್ಕೊಳಕ್ಕೆ ಯಾರು ಬಿಡೋದಿಲ್ಲ ಬನ್ನಿ ಬ್ರೋ ಅಂತೆಲ್ಲ ಹೇಳಿದೆ. ಇಲ್ಲ ನಾನು ಅದು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಬರ್ತಾ ಹಂಗೆ ನಾಳೆ ಮದುವೆಗೆ ತಾಳಿತಾರೆ ಎಲ್ಲ ಅದೇನಿಲ್ಲ, ನಾಳೆ ಕವಿ ಸಾರು ತಂದಿಟ್ಟಿದ್ದಾರೆ ಆವಾಗಲೇ, ಅದನ್ನು ನಿಮ್ಮ ಕೆಲಸ ಇಲ್ಲ ಅಂತ. ಅಟ್ಲೀಸ್ಟ್ ನಾಳೆ ನಾನು ಬಟ್ಟೆ ಆರ್ಡ್ರ್ ಮಾಡಿದೆ ಅಂತ, ಅದು ಬಟ್ಟೆನೂ ಬಂದಾಗಿದೆ, ಡೆಲಿವರಿ ಇಸ್ಕೋಬೇಕಂತ, ಅದು ಬಟ್ಟೆನೂ ಬಂದಾಗಿದೆ, ಐರನ್ ಮಾಡಿ ನಿಮ್ಮ ವಾರ್ಡ್ರೋಬಲ್ಲಿ ಜೋಡಿಸಿಟ್ಟಿದ್ದೀನಿ ಅಂತೆಲ್ಲ. ಬನ್ನಿಬ್ರು ಅಂತ ಅವರಿಬ್ಬರು ಅನನ್ಯ ಮತ್ತು ಸುರಭಿ ಇಬ್ಬರು ಮೆಹಂದಿ ಹಾಕೋಕ್ಕೆ ತಪ್ಪಿಸ್ಕೊಂಡು ಹೋಗ್ಬೇಡಲ್ಲ, ಮೆಹಂದಿ ಹಾಕ್ಲಿ. ಸರಿ ಸರಿ ಒಂದು ಕೆಲಸ ಮಾಡಿ, ಎಲ್ಲರೂ ಆಚೆ ಮುಖ ತಿರ್ಸ್ಕೊಂಡು ನಿಂತಿರಿ, ನಮ್ಮ ವಿವೇಕ್ ಬ್ರೋ ಎಲ್ಲರ ಮುಂದೆ ಹಾಕೋಕ್ಕೆ ನಾಚಿಕೆ ಆಗುತ್ತಂತ. ಓಹೋ ನಮ್ಮ ಹುಡುಗ ಯಾರು ಇಲ್ದಾಗ ಅವ್ನ ಪೌರುಷ ತೋರ್ಸೋದು ಎಲ್ಲರಿದ್ದಾಗ ಸುಮ್ಮನೆ ಇರ್ತಾನ ಅಂತೆಲ್ಲ ಚಿಕ್ಕಪ್ಪನ ಸತಾಯಿಸ್ತಾರೆ. ಅತ್ತೆ ನಿಮ್ಮ ಮುಖದ ಕಾಂತಿಯನ್ನು ಅತ್ತಾಗೆ ತಿರ್ಸಿ ಅಂತೆಲ್ಲ ಹೇಳಿ ಎಲ್ಲರೂ ಮುಖ ತಿರ್ಸ್ತಾರೆ. ನೀನು ಮೆಹಂದಿ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿ ಎಲ್ಲರೂ ಮುಖ ಹಂಗೆ ತಿರ್ಸಿ ನಿಂತಾರೆ, ಮೆಹಂದಿ ಹಾಕ್ತಾರೆ. ಮೆಹಂದಿ ಹಾಕಿದ್ದೆ ಇದೇ ಟೈಮಿಗೆ ಇವಾಗ ಮೆಹಂದಿ ಹಾಕ್ತೀನಿ. ಸರ್ ಇದು ನೀವು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಇದು ಮನುಷ್ಯರ ಹಾಕಿರೋ ಸೆರಗಿನ ಗಂಟಲ್ಲ ಸರ್, ಇದು ಬ್ರಹ್ಮನೇ ಹಾಕಿರೋ ಸೆರಗಿನ ಗಂಟು ಅಂತೆಲ್ಲ ಗೌರಿ ಅವ್ರ ಮದುವೆ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ. ಈಗ ಪ್ರತಿಯೊಬ್ಬರು ಹಿಂಗೆ ಈ ಕಡೆ ಇದ್ದ ಮೋನಿಕನ್ ನೋಡಿ ಯಾರು ಬಂದಿದ್ದಾರಲ್ಲ ಆತ ಖುಷಿ ಮೋನಿಕನ ನಾನು ಮದುವೆ ಆಗಿಬಿಡ್ತೀನಲ್ಲ ಅಂತಂದೆಲ್ಲ ಹೇಳಿ ಕಾಂತ ಅವ್ರ ಗಂಟೆಗಳ ನೋಡ್ರಿ ಅಳಿಯೋರು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾ ಇದ್ದಾರೆ ಅಂತೆಲ್ಲ ಹೇಳ. ಆಮೇಲೆ ಅದು ಗೌರಿ ಕೈ ತೋರಿಸ್ತಾರೆ. ಅವ್ರ ಚಕ್ರವರ್ತಿ ಅಂದರೆ ವಿವೇಕ್ ಅವ್ರ ತಂದೆಗೆ ಖುಷಿ ಆಗ್ತಾ ಇರ್ತಾರೆ. ಸರಿದಾಗ ಏನು ಇಷ್ಟ ಆಗಲ್ಲ ಅದು ಮೆಹಂದಿ ಹಾಕಿರೋದು. ಎಲ್ಲರೂ ಕ್ಲಾಪ್ಸ್ ಹಾಕ್ತಾರೆ. ವಿ ಅಂತ ಹೇಳಿ ಬರೆದಿರ್ತಾನೆ ಮೆಹಂದಿ ಎಲ್ಲ ಹಾಕಿ ಒಂದು ಸರ್ಕಲ್ ಹಾಕಿ ಅದನ್ನು ಡಿಸೈನ್ ಮಾಡಿ ವಿ ಅಂತ. ಈ ಕಡೆ ಇದೆಲ್ಲ ಹುಡುಗರಿಗೂ ಇದು ನಮ್ಮಂತೆಲ್ಲ ಗಡವಗಳಿಗೆ ನಮಗೇನು 18 ವರ್ಷದ ಹುಡುಗ ಅಥವಾ ನಾವೇನು ಮದುವೆ ಆಗೋ ಹುಡುಗರ, ನಮಗೆಲ್ಲ ಮದುವೆ ಆಗಿದೆ ಎಲ್ಲ ಆಗಿದೆ ಅಂತಾರೆ. ಹೌದು ನಮಗೆಲ್ಲ ವಯಸ್ಸಾಗಿದೆ ಅಂದರೆ ನಮ್ಮ ಮಕ್ಕಳ ಮದುವೆ ವಯಸ್ಸಿಗೆ ಬಂದಾಗೆ ನಮಗೆ ಗೊತ್ತಾಗಿದ್ದು ಮದುವೆ. ಈ ಜ್ಯೂಸ್ ಎಲ್ಲ ತೊಗೊಂಡು ಹೋಗಬೇಡ ಅಂತ ಸುಮ್ಮನಿರೋಣ, ಇದು ಹೊರಗಡೆ ನೋಡೋರಿಗೆ ಮಾತ್ರ ಮ್ಯಾಂಗೋ ಜ್ಯೂಸ್, ಒಳಗಡೆ ಇರೋದೇ ಓಡ್ಕ ಅಂತೆಲ್ಲ ಹೇಳಿ. ಹೌದಾ ನಾನಿ ಇಷ್ಟು ಟ್ಯಾಲೆಂಟೆಡ್, ನೋಡೋಣ ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಅಂತೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಸಾಲಿಡ್ ಮಿಕ್ಸ್ ಮಾಡಿದ್ದೀವಿ ಕಾಣೋ ನೀನು ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಡ್ರಿಂಕ್ಸ್ ತೊಗೊತಾ ಇರ್ತಾರೆ ಇವರಿಬ್ಬರು, ಜ್ಯೂಸ್ ಅಂತ ಹೇಳ್ಕೊಂಡು. ಇದೇ ಟೈಮಿಗೆ ಇಲ್ಲಿ ಗೌರಿ ಬಂದು ನಿಂತು ನೋಡ್ತಾ ಇರ್ತಾಳೆ. ಗೌರಿ ನೋಡಿದ್ರೆ ಇವರಿಬ್ಬರು ನೋಡ್ತಾರೆ. ಇದು ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅವ್ರ ಮಾವ ಅಂತೂ ಸಿಗಿ ಬಿದ್ದಿರ್ತಾನೆ ಗೌರಿ ಕೈಯಲ್ಲಿ.